ಚಿನ್ನದ ಬೆಲೆ ಇಳಿತಾ ಇದೆ ಅಂತೇಳಿ ಖುಷಿ ಪಡ್ತಾ ಇದ್ದೀರಾ? ವೆಯ್ಟ್ ಮಾಡಿ, ಇದು ಬಿರುಗಾಳಿ ಏಳುವ ಮುಂಚಿನ ಶಾಂತತೆ ಮಾತ್ರ. ಹಾಗಿದ್ರೆ ಮುಂದೆ ಇದೆಯಾ ಬೆಲೆ ಏರಿಕೆಯ ಮಹಾ ಸುನಾಮಿ? ನೋಡಿ, ಸಾಮಾನ್ಯ ಜನರಿಗೆ ಚಿನ್ನ ಬೇಕು ಅಂದ್ರೂ ಕೂಡ ಸಿಗದೇ ಇರುವಂತ ಪರಿಸ್ಥಿತಿ ಏನಾದರೂ ಎದುರಾಗುತ್ತಾ? ಹೌದು, 10 ಗ್ರಾಂ ಚಿನ್ನದ ಬೆಲೆ ಕೆಲವೇ ವರ್ಷಗಳಲ್ಲಿ ನಾವು ಕನಸಲ್ಲೂ ಕೂಡ ಯೋಚಿಸದ ಮಟ್ಟಕ್ಕೆ ಏರುತ್ತಂತೆ. ನೋಡಿ, ಇದು ಅಂತೆ ಕಂತೆ ಸುದ್ದಿ ಅಲ್ಲ, ಜಾಗತಿಕ ಮಾರುಕಟ್ಟೆ ತಜ್ಞರ ನಡುಕ ಹುಟ್ಟಿಸುವಂತ ಲೆಕ್ಕಾಚಾರ. ಚಿನ್ನದ ಮೇಲೆ ಈಗ ಬರೀ ನಿಮ್ಮ ಕಣ್ಣಲ್ಲ, ದೊಡ್ಡ ದೊಡ್ಡ ದೇಶಗಳ ಕೇಂದ್ರ ಬ್ಯಾಂಕುಗಳ ಕಣ್ಣು ಬಿದ್ದಿದೆ. ನಿಮ್ಮ ಮನೆಯ ಒಡವೆಗಿಂತ ದೇಶಗಳ ನಡುವಿನ ಡಾಲರ್ ಯುದ್ಧಕ್ಕೆ ಬಂಗಾರ ದಾಳವಾಗ್ತಾ ಇದೆಯಾ? ಮುಂದೆ ಅಮೆರಿಕನ್ ಡಾಲರ್ ಬದಲು ಚಿನ್ನದಲ್ಲೇ ನಡೆಯುತ್ತಾ ಜಾಗತಿಕ ವ್ಯವಹಾರ? ಡಾಲರ್ ಸಾಮ್ರಾಜ್ಯ ಪತನಕ್ಕೆ ಚಿನ್ನವೇ ಮುನ್ನುಡಿ ಬರೆಯಲಿದೆಯಾ? ಜನರು 24 ಕ್ಯಾರೆಟ್ನಿಂದ 12 ಕ್ಯಾರೆಟ್ಗೆ ಶಿಫ್ಟ್ ಆಗ್ತಾ ಇರೋದು ಯಾಕೆ? ಸಾಮಾನ್ಯ ಮಧ್ಯಮ ವರ್ಗದ ಜನರ ಕೈಯಿಂದ ಶುದ್ಧ ಬಂಗಾರ ಶಾಶ್ವತವಾಗಿ ಜಾರಿ ಹೋಗುತ್ತಾ? ಫಿಸಿಕಲ್ ಗೋಲ್ಡ್ ಕೇವಲ ದೇಶದ ಆಸ್ತಿ ಮಾತ್ರ ಆಗುತ್ತಾ? ಸಾಮಾನ್ಯ ಜನರು ಇನ್ನು ಮುಂದೆ ಕೇವಲ ಮೊಬೈಲ್ ಸ್ಕ್ರೀನ್ ನಲ್ಲಿರೋ ಡಿಜಿಟಲ್ ಗೋಲ್ಡ್ಗೆ ತೃಪ್ತಿ ಪಡಬೇಕಾ? ಈ ವಿಡಿಯೋದಲ್ಲಿ ಭವಿಷ್ಯದ ಚಿನ್ನದ ಬೆಲೆಯ ಭಯಾನಕ ಲೆಕ್ಕಾಚಾರವನ್ನ ಹೇಳ್ತೀನಿ. ಸೊ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ. ನಾನು ಶೇಷಕೃಷ್ಣ ಭಟ್. ಭಾರತೀಯರಿಗೆ ಚಿನ್ನ ಅಂತ ಹೇಳಿದ್ರೆ ಅದು ಬರೀ ಲೋಹ ಅಲ್ಲ. 10 ರೂಪಾಯಿ ಕೈಯಲ್ಲಿ ಇಲ್ಲ ಅಂತ ಹೇಳಿದ್ರು ಕೂಡ ಮೈ ಮೇಲೆ ಒಂದು ತುಂಡು ಚಿನ್ನ ಇದ್ರೆ ಸಾಕು ಅಂತ ಹೇಳುವಂತ ನಂಬಿಕೆ ನಮ್ಮದು. ಅದು ನಮ್ಮ ಸಂಸ್ಕೃತಿ, ನಮ್ಮ ಅಕ್ಕಪಕ್ಕದ ಮನೆಯವರ ಮುಂದೆ ನಮ್ಮ ಅಂತಸ್ತು, ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಕಷ್ಟ ಕಾಲಕ್ಕೆ ಕೈ ಹಿಡಿಯುವ ಆಸ್ತಿ ಅಂತ ಹೇಳಿ. ಆದರೆ ಇಂತಹ ಬಂಗಾರ ಶೀಘ್ರದಲ್ಲೇ ನಿಮ್ಮಂಥವರಿಗೆ ಬರೀ ಕನಸಾಗೋ ಕಾಲ ಹತ್ತಿರ ಬರ್ತಾ ಇದೆಯಾ? ಕಣ್ಣೆದುರೇ ಇದ್ರೂ ಕೂಡ ಮುಟ್ಟಲಾಗದ ವಸ್ತುವಾಗಿ ಚಿನ್ನ ಬದಲಾಗ್ತಾ ಇದೆಯಾ? ಹೌದು, ಇನ್ನು ಕೆಲವೇ ವರ್ಷಗಳಲ್ಲಿ 10 ಗ್ರಾಂ ಚಿನ್ನದ ಬೆಲೆ 2,70,000 ರೂಪಾಯಿ ತಲುಪುವ ಸಾಧ್ಯತೆ ಇದೆಯಂತೆ. ಇದರಿಂದ ಜನಸಾಮಾನ್ಯರು ಗೋಲ್ಡ್ ಪರ್ಚೇಸ್ ಮಾಡೋದಕ್ಕೆ ಆಗದಂತಹ ಪರಿಸ್ಥಿತಿ ಬರುತ್ತಂತೆ. ಹಾಗಂತ ಇದು ಅಂತೆ ಕಂತೆ ಸುದ್ದಿ ಅಲ್ಲ. ಜಾಗತಿಕ ಮಾರುಕಟ್ಟೆಯ ತಜ್ಞರು ಇಂಥದ್ದೊಂದು ಶಾಕಿಂಗ್ ಭವಿಷ್ಯ ಹೇಳಿದ್ದಾರೆ. ಜೊತೆಗೆ ಅದಕ್ಕೆ ಕಾರಣಗಳನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ ಚಿನ್ನಕ್ಕೆ ಇಷ್ಟೊಂದು ರೇಟ್ ಯಾಕೆ ಬರುತ್ತೆ? ಇನ್ನು ಮುಂದೆ ಚಿನ್ನವನ್ನು ಕೊಳ್ಳೋದಿಕ್ಕೆ ಆಗಲ್ವಾ? ಸೊ ಅದನ್ನ ಈಗ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನೋಡಿ, ಮೊದಲನೇದಾಗಿ ಇಲ್ಲೊಂದು ವಿರೋಧಾಭಾಸ, ದಿ ಪ್ಯಾರಾಡಾಕ್ಸ್ ಅಂತ ಹೇಳ್ತೀವಿ. ಏನು ಹೇಳಿ? ಈಗ ನಿಮ್ಮಲ್ಲಿ ಹಲವರಿಗೆ ಒಂದು ಪ್ರಶ್ನೆ ಮೂಡಿರ್ಬೋದು, ಏನ್ರಿ ನೀವು ಇವತ್ತು ಮಾರುಕಟ್ಟೆ ನೋಡಿದ್ರೆ ಚಿನ್ನದ ಬೆಲೆ ಇಳಿತಾ ಇದೆ, ನೀವು ನೋಡಿದ್ರೆ ಲಕ್ಷ ಏರುತ್ತೆ ಅಂತ ಹೇಳ್ತಾ ಇದ್ದೀರಲ್ಲ ಅಂತ. ನಿಜ, ಸದ್ಯಕ್ಕೆ ಚಿನ್ನ ತನ್ನ ಗರಿಷ್ಠ ಮಟ್ಟದಿಂದ ಸುಮಾರು 26% ಕುಸಿದಿದೆ. ಅಂದ್ರೆ 10 ಗ್ರಾಮ್ಗೆ ಸರಿಸುಮಾರು 53,000 ಇಳಿಕೆಯಾಗಿದೆ. ಈ ಬೆಲೆ ಇಳಿಕೆ ನೋಡಿ ಇನ್ನೂ ಇಳೀಲಿ ಆಮೇಲೆ ಕೊಳ್ಳೋಣ ಅಂತ ನೀವು ಕಾಯ್ತಾ ಇರ್ಬೋದು. ಆದ್ರೆ ಎಕ್ಸ್ಪರ್ಟ್ಸ್ ಹೇಳೋದು ಬೇರೆನೆ. ಅಸಲಿಗೆ ಇದು ಬಿರುಗಾಳಿ ಏಳೋದಕ್ಕೂ ಮೊದಲಿನ ಶಾಂತ ಸ್ಥಿತಿ. ಬೆಲೆ ಏರಿಕೆಯ ದೊಡ್ಡ ಸುನಾಮಿ ಬರೋದಕ್ಕೂ ಮುನ್ನ ಸಮುದ್ರ ಹಿಂದೆ ಸರಿದ ಹಾಗೆ. ಯಾಕಂದ್ರೆ ಈ ಇಳಿಕೆ ಕೇವಲ ತಾತ್ಕಾಲಿಕ ಅಂತ ಹೇಳ್ತಾರೆ ಎಕ್ಸ್ಪರ್ಟ್ಗಳು. ಹಾಗಿದ್ರೆ ಎಕ್ಸ್ಪರ್ಟ್ಗಳು ಈ ಬಗ್ಗೆ ಏನು ಹೇಳ್ತಾರೆ? ಹೌದು, ಪೈನ್ ಟ್ರೀ ಮ್ಯಾಕ್ರೋ ಸಂಸ್ಥೆಯ ಸ್ಥಾಪಕರಾದ ರಿತೇಶ್ ಜೈನ್ ಅವರು ಒಂದು ಆತಂಕಕಾರಿ ವಿಷಯವನ್ನ ಹಂಚಿಕೊಂಡಿದ್ದಾರೆ ಚಿನ್ನದ ಬಗ್ಗೆ. ನೋಡಿ, ಅವರ ಮಾತುಗಳು ಈಗ ಹೂಡಿಕೆದಾರರಲ್ಲಿ ನಡುಕ ಹುಟ್ಟಿಸ್ತಾ ಇದೆ. ಅವರ ಪ್ರಕಾರ ಮುಂದಿನ 3 ರಿಂದ 5 ವರ್ಷಗಳಲ್ಲಿ ಚಿನ್ನದ ಬೆಲೆ ಪ್ರತಿ ಔನ್ಸ್ಗೆ $9,000 ತಲುಪಬಹುದು ಅಂತೇಳಿ. ಅಂದ್ರೆ ಭಾರತೀಯ ರೂಪಾಯಿಯಲ್ಲಿ ನಾವು ಲೆಕ್ಕ ಹಾಕಿದ್ರೆ 10 ಗ್ರಾಂ ಚಿನ್ನಕ್ಕೆ ಬರೋಬ್ಬರಿ 2,70,000 ರೂಪಾಯಿ. ಇದು ಚಿಲ್ಲರೆ ಹೂಡಿಕೆದಾರರ ಅಥವಾ ನಿಮ್ಮಂತ ಸಾಮಾನ್ಯ ಜನರ ಖರೀದಿ ಸಾಮರ್ಥ್ಯವನ್ನೇ ಬುಡಮೇಲು ಮಾಡಬಹುದು. ಹಾಗಿದ್ರೆ ಯಾಕೆ ಹೀಗಾಗತ್ತೆ? ನೋಡಿ, ರಿತೇಶ್ ಜೈನ್ ಅವರು ಒಂದು ಮುಖ್ಯವಾದಂಥ ಪಾಯಿಂಟ್ ಅನ್ನು ಹೇಳ್ತಾರೆ. ಚಿನ್ನದ ಬೆಲೆ ಏರುತ್ತಿರುವ ವೇಗಕ್ಕೂ ನಿಮ್ಮ ಆದಾಯ ಬೆಳವಣಿಗೆಗೂ ಈಗ ತಾಳಮೇಳವೇ ಇಲ್ಲದಂತಾಗಿದೆ. ಕಳೆದ 1-2 ವರ್ಷಗಳಲ್ಲಿ ಡಾಲರ್ ಮತ್ತು ರೂಪಾಯಿ ಎರಡರಲ್ಲೂ ಕೂಡ ಚಿನ್ನದ ಏರಿಕೆಯನ್ನು ಗಮನಿಸಿದ್ರೆ ಜನರ ಆದಾಯ ಅದಕ್ಕೆ ತಕ್ಕಂತೆ ಬೆಳೆದಿಲ್ಲ. ಅಂದ್ರೆ ಚಿನ್ನದ ಬೆಲೆ ರಾಕೆಟ್ ವೇಗದಲ್ಲಿ ಹೋಗ್ತಾ ಇದ್ರೆ ನಮ್ಮ ಆದಾಯ ಮಾತ್ರ ಆಮೆ ವೇಗದಲ್ಲಿ ಹೋಗ್ತಾ ಇದೆ ಅಂತೇಳಿ. ನೋಡಿ, ಪ್ಯೂರಿಟಿ ವರ್ಸಸ್ ಅಫೋರ್ಡೆಬಿಲಿಟಿ, ಈ ಬದಲಾವಣೆ ಈಗಾಗಲೇ ನಮ್ಮ ಕಣ್ಣೆದುರೇ ಶುರುವಾಗಿದೆ. ಇದಕ್ಕೆ ಒಂದು ಉದಾಹರಣೆಯನ್ನು ನಾನು ಹೇಳ್ತೀನಿ. ನೋಡಿ, ಹಿಂದೆಲ್ಲ ಜನ 24 ಕ್ಯಾರೆಟ್ ಅಂದ್ರೆ ಶುದ್ಧ ಚಿನ್ನಕ್ಕೆ ಮುಗಿ ಬೀಳ್ತಾ ಇದ್ರು. ಆದ್ರೆ ಈಗ ಬೆಲೆ ಏರಿಕೆಯ ಬಿಸಿಯಿಂದಾಗಿ ಜನ 22 ಕ್ಯಾರೆಟ್, ಅಷ್ಟೇ ಯಾಕೆ 18 ಅಥವಾ 12 ಕ್ಯಾರೆಟ್ ಚಿನ್ನದ ಆಭರಣಗಳ ಕಡೆ ಮುಖ ಮಾಡ್ತಿದ್ದಾರೆ. ಅಂದ್ರೆ ಚಿನ್ನದ ಶುದ್ಧತೆಗಿಂತ ನೋಡೋಕೆ ಚಿನ್ನದ ತರ ಕಾಣಿಸಿದ್ರೆ ಸಾಕು ಅಂತ ಹೇಳುವಂತ ಮಟ್ಟಕ್ಕೆ ಅನಿವಾರ್ಯತೆ ಬಂದಿದೆ. ಇದರ ಅರ್ಥ ತುಂಬಾನೇ ಸ್ಪಷ್ಟ. ಶುದ್ಧ ಚಿನ್ನ ಕೊಳ್ಳುವ ಶಕ್ತಿ ಸಾಮಾನ್ಯ ಜನರಲ್ಲಿ
2025ರಲ್ಲಿ ಕಡಿಮೆ ಆಗ್ತಾ ಇದೆ. ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಯ ಶುಭ ಕಾರ್ಯಗಳಿಗೆ ಮೊದಲಿನಂತೆ ಭರ್ಜರಿ ಚಿನ್ನ ಪರ್ಚೇಸ್ ಮಾಡೋದು ಇನ್ನು ಮುಂದೆ ಕನಸಾಗ್ಬೋದು. ನೋಡಿ, ಇದಕ್ಕೆ ಕಾರಣ ದಿ ಇನ್ಸ್ಟಿಟ್ಯೂಷನಲ್ ಶಿಫ್ಟ್, ದೊಡ್ಡ ಶಕ್ತಿಗಳ ಕೈಗೆ ಮಾರುಕಟ್ಟೆ. ಅಂದಹಾಗೆ ಈ ಹಿಂದಿನ ಗೋಲ್ಡ್ ರೇಟ್ ಏರಿಕೆಗಳು ಚಿಲ್ಲರೆ ಮತ್ತು ಆಭರಣಗಳ ಬೇಡಿಕೆಯಿಂದ ಪ್ರೇರಿತವಾಗಿತ್ತು. ಆದರೆ ಮುಂದಿನ ಹಂತದ ಗೋಲ್ಡ್ ಬೆಲೆ ಏರಿಕೆಗೆ ಕಾರಣ ಇದಲ್ಲ. ಹಾಗಾದ್ರೆ ಅಸಲಿ ಕಾರಣ ಏನು? ಇಲ್ಲೇ ಇರೋದು ದೊಡ್ಡ ಟ್ವಿಸ್ಟು. ನೋಡಿ, ಚಿನ್ನದ ಬೆಲೆ ಏರಿಸ್ತಿರೋದು ನಿಮ್ಮಂತ ಚಿಲ್ಲರೆ ಹೂಡಿಕೆದಾರರಲ್ಲ, ಬದಲಾಗಿ ದೊಡ್ಡ ದೊಡ್ಡ ದೇಶಗಳ ಕೇಂದ್ರ ಬ್ಯಾಂಕುಗಳು ಮತ್ತು ಸಾವರಿನ್ ವೆಲ್ತ್ ಫಂಡ್ಸ್. ಯಾಕೆ ಗೊತ್ತಾ? ಇಡೀ ಜಗತ್ತು ಇಷ್ಟು ದಿನ ಅಮೆರಿಕನ್ ಡಾಲರ್ ಅನ್ನ ನಂಬಿಕೊಂಡಿತ್ತು. ಆದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಅಮೆರಿಕನ್ ಡಾಲರ್ ಮೇಲಿನ ನಂಬಿಕೆ ಕಡಿಮೆ ಆಗ್ತಾ ಇದೆ. ಯುದ್ಧಗಳು, ಜಾಗತಿಕ ರಾಜಕೀಯ ಸಂಘರ್ಷಗಳಿಂದಾಗಿ ದೇಶಗಳು ತಮ್ಮ ಮೀಸಲು ನಿಧಿಯಾಗಿ ಚಿನ್ನವನ್ನೇ ನಂಬ್ತಾ ಇದೆ. ಚೀನಾ ಮತ್ತು ಮಧ್ಯಪ್ರಾಚ್ಯ ದೇಶಗಳು ಈಗ ಚಿನ್ನದ ದೊಡ್ಡ ಸಂಗ್ರಹವನ್ನೇ ಮಾಡ್ತಾ ಇದೆ. ಯಾವಾಗ ದೊಡ್ಡ ದೇಶಗಳೇ ಕೋಟಿ ಕೋಟಿ ಮೌಲ್ಯದ ಚಿನ್ನವನ್ನ ಬಾಚ್ಕೊಳ್ಳೋದಕ್ಕೆ ಶುರು ಮಾಡ್ತಾವೋ ಆಗ ಸಾಮಾನ್ಯ ಚಿಲ್ಲರೆ ಹೂಡಿಕೆದಾರರಿಗೆ ಅಲ್ಲಿ ಜಾಗನೇ ಇರೋದಿಲ್ಲ. ನೋಡಿ, ಚಿನ್ನ ಅಂತ ಹೇಳುವಂಥದ್ದು ಬಡವನ ಉಳಿತಾಯದ ಆಸ್ತಿಯಾಗಿ ಉಳಿಯದೆ ಈಗ ದೇಶಗಳ ಆಸ್ತಿಯಾಗಿ ಬದಲಾಗ್ತಾ ಇದೆ. ನೆಕ್ಸ್ಟ್, ಟ್ರೇಡ್ ಸೆಟಲ್ಮೆಂಟ್ ಅಸೆಟ್. ನೋಡಿ, ರಿತೇಶ್ ಜೈನ್ ಅವರು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯವನ್ನ ಹೇಳ್ತಾರೆ. ಮುಂದೆ ದೊಡ್ಡ ದೊಡ್ಡ ದೇಶಗಳ ನಡುವೆ ವ್ಯಾಪಾರ ನಡೆಯುವಂತಹ ಸಂದರ್ಭದಲ್ಲಿ ಹಣದ ಬದಲು ಚಿನ್ನವನ್ನೇ ಸೆಟಲ್ಮೆಂಟ್ ಅಸೆಟ್ ಅಥವಾ ವ್ಯವಹಾರದ ಇತ್ಯರ್ಥಕ್ಕೆ ಬಳಸುವಂತ ದಿನಗಳು ಕೂಡ ದೂರ ಇಲ್ಲ. ಅದು ಕೂಡ ಬೇಗ ಬರ್ಬೋದು ಅಂತೇಳಿ. ಸೊ ಇದಕ್ಕಾಗಿನೇ ಚೀನಾ ಮತ್ತು ಗಲ್ಫ್ ರಾಷ್ಟ್ರಗಳಲ್ಲಿ ಬೃಹತ್ ಚಿನ್ನದ ವಾಲ್ಟ್ಸ್ ಅಂತ ಹೇಳ್ತೀವಲ್ಲ, ಅದು ನಿರ್ಮಾಣವಾಗ್ತಾ ಇವೆ. ಯಾವಾಗ ಚಿನ್ನ ಅಂತ ಹೇಳುವಂಥದ್ದು ವ್ಯಾಪಾರದ ಅಡಿಪಾಯವಾಗುತ್ತೋ ಆವಾಗ ಅದರ ಬೇಡಿಕೆ ಕೇವಲ ಹೂಡಿಕೆಯಾಗಿ ಉಳಿಯದೆ ಅನಿವಾರ್ಯತೆಯಾಗಿ ಬದಲಾಗುತ್ತೆ. ಸೊ ಇದು ಚಿನ್ನದ ಬೆಲೆಯನ್ನ ಗಗನಕ್ಕೆ ಏರಿಸೋದ್ರಲ್ಲಿ ಸಂಶಯವೇ ಇಲ್ಲ. ಪರಿಣಾಮ ಭಾರತದಲ್ಲಿ ಮದುವೆ ಅಂತ ಹೇಳಿದ್ರೆ ಚಿನ್ನ ಇರಲೇಬೇಕು ಅಲ್ವಾ? ಆದ್ರೆ ಮುಂದೆ ಈ ಸಂಪ್ರದಾಯಕ್ಕೂ ಕೂಡ ಕತ್ತರಿ ಬೀಳ್ಬೋದು. 10 ಗ್ರಾಂ ಚಿನ್ನದ ಬೆಲೆ 2,70,000 ರೂಪಾಯಿ ಹೋಯ್ತು ಅಂತ ಹೇಳಿದ್ರೆ ಸಾಮಾನ್ಯ ಕುಟುಂಬಗಳು ಆಭರಣ ಮಾಡಿಸೋದು ಅಸಾಧ್ಯ ಆಗತ್ತೆ. ಈಗಾಗಲೇ ನಿಮಗೆ ಗೊತ್ತಿರಬಹುದು, ಈಗಾಗಲೇ ಚಿನ್ನದ ಬೆಲೆ ಏರಿಕೆಯಿಂದಾಗಿ ಬಹಳಷ್ಟು ಕಷ್ಟಪಡ್ತಾ ಇರುವಂತಹ ಜನಸಾಮಾನ್ಯರು ಮದುವೆ ಅಂತ ಹೇಳಿ ಬಂದಾಗ ನೋ ಗೋಲ್ಡ್ ಮ್ಯಾರೇಜ್ ಅಂತ ಹೇಳುವಂತ ಕಾನ್ಸೆಪ್ಟ್ ಅನ್ನು ಕೂಡ ತರ್ತಾ ಇದ್ದಾರೆ. ನಿಮ್ಮ ಅರಿವಿಗೂ ಕೂಡ ಬಂದಿರಬಹುದು. ಹಾಗಿದ್ರೆ ಇದಕ್ಕೆ ಪರಿಹಾರ ಏನು? ಸಾಮಾನ್ಯ ಜನರಿಗೆ ಬೇರೆ ದಾರಿನೇ ಇಲ್ವಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇದೆ. ನೀವು ಕಂಡುಕೊಳ್ಬೇಕು. ನೋಡಿ, ಭವಿಷ್ಯದಲ್ಲಿ ಜನ ಫಿಸಿಕಲ್ ಗೋಲ್ಡ್, ಭೌತಿಕ ಚಿನ್ನ ಅಂದ್ರೆ ಒಡವೆಗಳನ್ನ ಕೊಳ್ಳುವ ಬದಲು ಗೋಲ್ಡ್ ಇಟಿಎಫ್ಸ್ ಅಥವಾ ಸರ್ಕಾರದ ಗೋಲ್ಡ್ ಬಾಂಡ್ಸ್ ಕಡೆಗೆ ಹೆಚ್ಚು ಗಮನ ಕೊಡಬೇಕಾಗಬಹುದು. ಚಿನ್ನ ಅಂತ ಹೇಳುವಂಥದ್ದು ಮನೆಯ ಲಾಕರ್ ನಲ್ಲಿ ಇರೋದಕ್ಕಿಂತ ಹೆಚ್ಚಾಗಿ ಡಿಜಿಟಲ್ ರೂಪದಲ್ಲಿ ಕೇವಲ ಹೂಡಿಕೆಯಾಗಿ ಉಳಿಬಹುದು. ಆದ್ರೆ ಫಿಸಿಕಲ್ ಚಿನ್ನ ಅಂತ ಹೇಳುವಂಥದ್ದು ಬಡ ಮತ್ತು ಮಧ್ಯಮ ವರ್ಗದ ಮನೆಯ ಆಸ್ತಿಯಾಗಿ ಉಳಿಯದೆ ಕೇವಲ ಸರ್ಕಾರಗಳ ಮತ್ತು ದೊಡ್ಡ ದೊಡ್ಡ ಸಂಸ್ಥೆಗಳ ಖಜಾನೆ ಸೇರುವಂತ ಸಾಧ್ಯತೆ ಇದೆ. ಜೊತೆಗೆ ಆಭರಣವಾಗಿ ಚಿನ್ನ ಕೊಳ್ಳುವ ಶಕ್ತಿ ಕೇವಲ ಶ್ರೀಮಂತರಿಗೆ ಮಾತ್ರ ಸೀಮಿತವಾಗುವಂತ ಅಪಾಯ ಇದೆ. ಬಡ ಮತ್ತು ಮಧ್ಯಮ ವರ್ಗದ ಅಂದ್ರೆ ಸಾಮಾನ್ಯ ಜನರಿಗೆ ಚಿನ್ನ ಅಂತ ಹೇಳುವಂಥದ್ದು ಕೈಗೆ ಎಟುಕದೆ ಇರಬಹುದು. ಒಟ್ಟಾರೆಯಾಗಿ ಹೇಳೋದಿದ್ರೆ ಚಿನ್ನದ ಬೆಲೆ ಈಗ ಇಳಿಕೆಯ ಹಾದಿಯಲ್ಲಿದ್ರು ಕೂಡ ಇದು ಬಿಗ್ ಜಂಪಿಗೆ ತಯಾರಾಗ್ತಾ ಇರುವಂತಹ ಹಂತ ಅಂತ ಹೇಳಿ ಎಕ್ಸ್ಪರ್ಟ್ಗಳು ಹೇಳ್ತಾ ಇದ್ದಾರೆ. ಚಿನ್ನದ ಬೆಲೆ 2,70,000 ರೂಪಾಯಿಗೆ ಹೋಗುತ್ತೋ ಇಲ್ವೋ ಅದಕ್ಕೆ ಕಾಲನೇ ಉತ್ತರಿಸಬೇಕು. ಆದ್ರೆ ಚಿನ್ನದ ಮೇಲಿನ ಸಾಮಾನ್ಯ ಜನರ ಹಿಡಿತ ತಪ್ತಾ ಇರುವಂತದ್ದು ಮಾತ್ರ ಕಾಣಿಸ್ತಾ ಇದೆ. ಸೊ ಚಿನ್ನದ ಈ ಭಯಾನಕ ಏರಿಕೆ ಸಾಮಾನ್ಯ ಜನರ ಬದುಕನ್ನ ಬದಲಿಸೋದಂತೂ ಗ್ಯಾರಂಟಿ. ಈ ಏರಿಕೆ ಹೀಗೆ ಕಂಟಿನ್ಯೂ ಆದ್ರೆ ನಾವು ಚಿನ್ನವನ್ನ ಕೇವಲ ಪ್ರದರ್ಶನದಲ್ಲಷ್ಟೇ ನೋಡಬೇಕಾಗಬಹುದು. ಸೊ ನಿಮಗೇನನ್ಸುತ್ತೆ? ಚಿನ್ನದ ಬೆಲೆ ನಿಜವಾಗಿಯೂ ಕೂಡ ಅಷ್ಟು ಏರ್ಬೋದಾ ಅಥವಾ ಇದು ಬರೀ ಹೂಡಿಕೆದಾರರ ಲೆಕ್ಕಾಚಾರನ? ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ. ಹಾಗೇನೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಯಲ್ಲಿರುವಂಥ ಚಿನ್ನ ಪ್ರಿಯರಿಗೆ ದಯವಿಟ್ಟು ಇದನ್ನು ಶೇರ್ ಮಾಡಿ. ಬಾಸ್ವಾಲಾ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.